ಲಭ್ಯ ಆಗ್ತಾ ಇರುವಂಥದ್ದು. ಇಡೀ ಕುಟುಂಬ ಇದೀಗ ಶೋಕಸಾಗರದಲ್ಲಿದೆ. ನೇರವ ಮೌನ ಆವರಿಸಿದೆ. ಭರತ್ ಅವರ ಹೆಂಡತಿ ಮತ್ತು ಮಗುವಿನ ಸ್ಥಿತಿ ನಿಜಕ್ಕೂ ಹೇಳತೀರದು. ಇತ್ತೀಚೆಗಷ್ಟೇ ಜೀವನವನ್ನು ಕಟ್ಕೊಳ್ತಾ ಇದ್ರು ಭರತ್. ಪುಟ್ಟ ಕಂದಮ್ಮ ಇದೆ, 3 ವರ್ಷದ ಕಂದಮ್ಮ. ಆ ಕಂದಮ್ಮಗೆ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅನ್ನೋದು ಏನೂ ಕೂಡ ಗೊತ್ತಿಲ್ಲ ಆ ಕಂದಮ್ಮನಿಗೆ. ಇನ್ನು ಪುಟ್ಟ ಮಗು ಮುಂದಿನ ದಿನಗಳಲ್ಲಿ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಇದೊಂದು ದೊಡ್ಡ ಟಾಸ್ಕ್ ಅವರ ಪತ್ನಿಗೆ. ಅಪ್ಪ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋದಿದೆಯಲ್ಲ, ಆ ನೋವಿದೆಯಲ್ಲ, ನಿಜಕ್ಕೂ ಆ ನೋವು ಹೇಳತೀರದು. ಇನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಟಾಸ್ಕ್ ಆ ಮಗುವಿಗೂ ಕೂಡ. ಅಪ್ಪ ಇಲ್ಲದೆ ಬೆಳೆಯುವಂತಹ ದಿನಗಳಿದೆಯಲ್ಲ, ಅದು ಮನಸ್ಸಿಗೆ ಬಹಳ ನೋವನ್ನು ಕೂಡ ಕೊಡುತ್ತೆ. ಇನ್ನು ಪುಟ್ಟ ಕಂದಮ್ಮಗೆ ಏನೂ ಗೊತ್ತಿಲ್ಲ, ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ನಾವು ಎಲ್ಲಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ, ಯಾಕೆ ಇಷ್ಟೊಂದು ಜನ ಇದ್ದಾರೆ, ಅಪ್ಪ ಎಲ್ಲಿ, ಅಪ್ಪ ನಮ್ಮ ಜೊತೆ ಇದ್ರಲ್ಲ, ಎಲ್ಲಿ ಹೋದರು ಅಂತ ಹೇಳಿ ಆ ಮಗು ಕೇಳುವಂತಹ ಪ್ರಶ್ನೆಗಳು, ಆ ಮಗು ಆಡುವಂತಹ ತೊದಲ ನುಡಿಗಳನ್ನು ಕೇಳೋದಕ್ಕೆ ಆ ತಂದೆ ಇಲ್ಲ ಅನ್ನೋದು ಇದೆಯಲ್ಲ, ಅದು ನಿಜಕ್ಕೂ ಮನಸ್ಸಿಗೆ ಬಹಳ ನೋವನ್ನು ಕೊಡುವಂತಹ ಸಂಗತಿ. ಸಚಿವ ವಿ ಸೋಮಣ್ಣ, ಸಂಸದ ತೇಜಸ್ವಿ ಸೂರ್ಯ ಅವರಿಂದ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮಂಜುನಾಥ್ ಪತ್ನಿ ಪಲ್ಲವಿ ಅವರನ್ನ ಸಾಂತ್ವನವನ್ನ ಮಾಡಿದ್ದಾರೆ, ಸಮಾಧಾನ ಮಾಡಿದ್ದಾರೆ. ನಾವಿದ್ದೇವೆ ನಿಮ್ಮ ಜೊತೆಗೆ, ಮುಂದಿನ ದಿನಗಳಲ್ಲೂ ಕೂಡ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಚಿವರು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇದಕ್ಕೆ ಪ್ರತ್ಯುತ್ತರವನ್ನ ಕೂಡ ಇದೀಗ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು. ಸರಿಯಾಗಿ ಮುಟ್ಟು ನೋಡ್ಕೊಳ್ಳುವಂತೆ ಕೂಡ ಕೊಟ್ಟಿದೆ. ಕುಡಿಯಕ್ಕೆ ನೀರಿರಬಾರ್ದು, ತೊಳೆಯಕ್ಕೂ ನೀರಿರಬಾರ್ದು, ಹಂಗೆ ಮಾಡಿದೆ. ನಾವೆಷ್ಟು ನೋವು ತಿಂತಾ ಇದ್ದೀವಿ, ನಾವೆಷ್ಟು ಮನಸ್ಸಿಗೆ ಎಷ್ಟು ನೋವಾಗಿದೆ ನಮಗೆ, ಅದಕ್ಕಿಂತ ಡಬಲ್ ಪಟ್ಟು ಆಗಬೇಕಲ್ಲಿ. ನಮಗಿವಾಗ ಸರ್ಜಿಕಲ್ ಸ್ಟ್ರೈಕು ಅದು ಇದು ಇದೆಲ್ಲ ಬೇಡ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಶಿವಮೊಗ್ಗವನ್ನ ತಲುಪುತ್ತೆ ಮಂಜುನಾಥ್ ರವರ ಮೃತದೇಹ. ಬೆಳಗ್ಗೆ 9 ಗಂಟೆಯಿಂದ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಮಧ್ಯಾಹ್ನ 12 ಗಂಟೆ ಬಳಿಕ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಕೂಡ ಮಾಡಲಾಗುತ್ತೆ. ಸಾಗರ ರಸ್ತೆ, ಐಬಿ ಸರ್ಕಲ್, ಕುವೆಂಪು ರಸ್ತೆ, ಜೈಲು ವೃತ್ತ, ನೆಹರು ರಸ್ತೆ, BH ರಸ್ತೆ, ಶಂಕರಮಠ ಸರ್ಕಲ್ನಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಶಿವಮೊಗ್ಗ ನಗರದ ರೋಟರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿ ಕುಟುಂಬಸ್ಥರು ನಿರ್ಧಾರ ಕೈಗೊಂಡಿದ್ದಾರೆ.
Reforming cookie but not users converted for the Yatra in Reforming cookie but not users converted for the Yatra in ಬಾಕ್ಸ್